ತುಂಬ ಸಿಂಪಲ್ ಆದ ಮತ್ತು ಅಷ್ಟೇ ರುಚಿಯಾದ ಪಲ್ಯ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಆತ್ಮೀಯ ಸ್ವಾಗತ. ಇದೊಂದು ನೋಡಿ, ಚಾಕುವನ್ನು ಶಾರ್ಪ್ ಮಾಡಲಿಕ್ಕೆ ಅಂತಂದು ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದೇನೆ. ನೋಡಿ, ಒಳ್ಳೆ ಶಾರ್ಪ್ ಆಗ್ತದೆ. ಇದರಲ್ಲಿ ಫಸ್ಟ್ 2-3 ಇದೆ. ಫಸ್ಟಲ್ಲೊಂದು ಸಲ, 2-3ನೇ ಸಲ, ಒಂದು 3-4 ಸಲ ಈ ರೀತಿ ಮಾಡಿದರೆ ಸಾಕು. ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಎಲ್ಲ ತುಂಬ ಸುಲಭ ಆಗ್ತದೆ. ನೀವು ತರಿಸಿ ನೋಡಿ. ಎಷ್ಟು ಸಣ್ಣದಾಗಿ ಕಟ್ ಮಾಡಿರ್ತೇನೆ ನೋಡಿ. ಈರುಳ್ಳಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಆಗಿದೆ. ಈಗ ಪಲ್ಯ ಹೇಗೆ ಮಾಡೋದೆಂದು ನೋಡುವ. ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸು, ಮತ್ತೊಂದು 1 ಹಿಡಿಗಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ತರಿಯಾಗಿ ಈ ರೀತಿ ತುಂಡು ಮಾಡಿ ಇಡುವ, ಕ್ರಷ್ ಮಾಡಿ. ತರಿಯಾದರೆ ಸಾಕಿದು. ಒಂದು ಬಾಣಲೆಗೆ ಈಗ ಸ್ಟೀಲ್ ಪಾತ್ರೆ ತೆಗೆದುಕೊಂಡಿದ್ದೇನೆ. 1-2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆ ಉಪಯೋಗಿಸ್ಬೋದು. ಒಂದು ಅರ್ಧ ಚಮಚ ಸಾಸಿವೆ, ಚಟಪಟ ಅಂದಾಗ ಅರ್ಧ ಚಮಚ ಜೀರಿಗೆ, ಅದು ಸಹ ಚಟಪಟ ಅಂತದೆ ನೋಡಿ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಹುರಿಯುವ, ಕ್ರಿಸ್ಪಾಗುವವರೆಗೆ. ನಂತರ ಈಗ ಒಂದು ಸಿಪ್ಪೆ ತೆಗೆದ ಒಂದು 7-8 ಬೆಳ್ಳುಳ್ಳಿ ಹಾಕುವ. ಸಣ್ಣದಾದರೆ 7-8 ಇರಲಿ, ಇಲ್ಲ ದೊಡ್ಡದಿದ್ದರೆ 6 ಸಾಕು. ಮತ್ತು ಸಣ್ಣಗೆ ಕಟ್ ಮಾಡಿದ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ, ಮತ್ತೊಂದು ದೊಡ್ಡ ಈರುಳ್ಳಿ. ತುಂಬ ತೆಳುವಾಗಿ ಕಟ್ ಮಾಡಲಿಲ್ಲ ನಾನು ಈರುಳ್ಳಿಯನ್ನು. ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಹುರಿದ್ರೆ ಸಾಕು. ಮತ್ತು ಜಜ್ಜಿಟ್ಟ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸನ್ನು ನಾನು ಇಲ್ಲಿ ಹಾಕಿದ್ದೇನೆ. ಸ್ವಲ್ಪ ಹುರಿದ್ರೆ ಸಾಕು, ಯಾಕಂದರೆ ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಹುರಿಲಿಕ್ಕಿದೆ. 1 ಕಪ್ಪಿನಷ್ಟಿದೆ, ಅಂದರೆ 1 ಕ್ಯಾರೆಟ್ ಇದೆ, ದೊಡ್ಡದು ಕ್ಯಾರೆಟ್. ಮತ್ತೊಂದು 3 ಕಪ್ಪಿನಷ್ಟು ಬೀನ್ಸ್ ಇದೆ. ಇದನ್ನೊಂದು 5 ನಿಮಿಷ ಮೀಡಿಯಮ್ ಹೀಟಲ್ಲಿ ಹುರಿಯುವ ನಾವು. ಚೆನ್ನಾಗಿ ಫ್ರೈ ಆದರೆ ರುಚಿಯಾಗ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗಿಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನಾವು ಸ್ವಲ್ಪ ಹುರಿದಿದ್ದೇವೆ, ಅರ್ಧ ಬೆಂದಿದೆ. ಇದೀಗ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕಿಡುವ. ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಲಿಕ್ಕಿಡುವ. ಒಂದು ಸಲ ನಾವು ಚೆಕ್ ಮಾಡುವ, ಬೆಂದಿದೆಯಾ ಅಥವಾ ನೀರು ಕಡಿಮೆ ಆಗಿದೆಯಾ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡುವ. ಇವಾಗೊಂದು ಕ್ಯಾರೆಟ್ ಹೋಳು ತೆಗೆದು ನೋಡುವ. ಚೆನ್ನಾಗಿ ಬೆಂದಿದೆ ಚೆನ್ನಾಗಿ. ಈಗ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕಿದರೆ ಪಲ್ಯ ರೆಡಿ ಆಯಿತು. ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಜಜ್ಜಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ. ಇದು ಪಲ್ಯ ಅನ್ನಕ್ಕೆ ಅಥವಾ ಚಪಾತಿಗೆ ಒಳ್ಳೆಯದಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.